ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಏಕೈಕ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಹೊರಗಿರುವ ವೈರಿಗಳ ಎದುರು ನಾವು ಸಾಧನೆ ಮಾಡಬಹುದಂತೆ, ಆದ್ರೆ ಒಳಗಿರುವ ವೈರಿಗಳು ಯಾರು ಅಂತಾನೆ ಗುರುತಿಸ್ಲಿಕ್ಕೂ ಸಾಧ್ಯವಿಲ್ವಂತೆ. ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ಗುರುಜಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿಯೊಬ್ಬರು ಬ್ರಹ್ಮಾಂಡ ಲೋಕದಲ್ಲಿ ವಾಸವಾಗಿರ್ತಕ್ಕಂಥವನು ಆರೋಗ್ಯವಾಗಿರಬೇಕು ಅಂತ ಕೇಳ್ಕೊತೀವಿ. ಆರೋಗ್ಯ ಬಹಳ ಮುಖ್ಯ. ಮನುಷ್ಯನಿಗೆ ನೆನೆ ತಾನೇ ಹೇಳ್ತಾ ಇದ್ದೆ, ಪ್ರತಿಯೊಬ್ಬ ಮನುಷ್ಯನಿಗೆ ವಿಷಜೀವ ಅಂತ ಕರಿತಿದ್ವಿ. ಹಾವಿಗಿಂತ ವಿಷಪ್ರಾಣಿ ಮನುಷ್ಯ. ಆದರೆ ರೋಗ ರುಜಿನಗಳಲ್ಲಿ ಮನುಷ್ಯನಿಗೆ ಬರತಕ್ಕಂಥ ರೋಗ ರುಜಿನಗಳು ಹೆಚ್ಚು. ಪ್ರಾಣಿಗಳು ಬಂದಾಗ ಹೇಗೋ ಜೀವನ ಪರ್ಯಂತ ಪ್ರಕೃತಿ ಅದಕ್ಕೆ ಸಂರಕ್ಷಣೆ ಮಾಡುತ್ತೆ, ತನ್ನ ಆರೋಗ್ಯವನ್ನು ತಾನೇ ನೋಡ್ಕೊಳ್ಳುತ್ತೆ. ಆದರೆ ಮನುಷ್ಯ ಜೀವನದಲ್ಲಿ ಒಂದು ಡಿಪೆಂಡೆನ್ಸಿ ಅಂತಿದೆ. ಮಗು ಎಷ್ಟೇ ಗಲಾಟೆ ಮಾಡ್ತಾ ಇದ್ರು ಆರೋಗ್ಯ ಸರಿ ಇಲ್ಲ ಅಂತ ತಾಯಿಯಾದವಳು ಆ ಆರೈಕೆಯನ್ನು ನೋಡ್ಕೊಳ್ಳೋಕೆ ಬರಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಅದೇ ರೀತಿ ಒಂದು ಡಿಪೆಂಡೆನ್ಸಿ, ಯಾರಾದರೂ ಬಂದು ನೋಡ್ಕೊಳ್ಳಿ ನಮ್ಮನ್ನು ಅನ್ನೋದು ತನ್ನ ಬಯಕೆ. ಇಂಥ ಒಂದು ಆರೋಗ್ಯ ಭಾಳ ಚೆನ್ನಾಗಿರೋಕ್ಕೋಸ್ಕರ ಭಗವಂತ ತಾನು ತನಗೇ ಗೊತ್ತಿಲ್ಲದೆ ಒಂದು ರೂಪ ಮುಖಾಂತರವಾಗಿ ಬಂದು ಜಗತ್ತನ್ನೆಲ್ಲ ಸಂರಕ್ಷಣೆ ಮಾಡೋಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅಮೃತ ಕಲಶವನ್ನು ಹಿಡ್ಕೊಂಡ್ಬರ್ತಾನೆ. ಆ ಅಮೃತ ಕಲಶವನ್ನು ಇಟ್ಕೊಂಡ್ಬಂದಾಗ ಮಾಯಾವಿಯಾಗಿರ್ತಕ್ಕಂಥ ವಿಷ್ಣು ಹೆಣ್ಣಿನ ರೂಪದಲ್ಲಿ ಬರ್ತಾನೆ, ಅದೇ ಅಮೃತ ಕಲಶ. ಅವನೇ ಆ ಅಮೃತ ಕಲಶ ಪರಿಪೂರ್ಣವಾಗಿ ಮತ್ತೆ ಸ್ವರೂಪದಲ್ಲಿ ತಾನು ತನ್ನ ರೂಪದಲ್ಲಿ ಮಹಾವಿಷ್ಣುವೇ ಅಮೃತ ಕಲಶವನ್ನು ಇಟ್ಕೊಂಡಾಗ, ಅಂದರೆ ಹೆಣ್ಣಿನ ರೂಪ ಮಾರ್ಪಟ್ಟು ಗಂಡಿನ ರೂಪಕ್ಕೆ ಪುನರ್ಚೇತನಗೊಂಡಾಗ ಅವನೇ ಧನವಂತ್ರಿ. ಈ ಧನವಂತ್ರಿ ಆಗಿರ್ತಕ್ಕಂಥವನು ದುಡ್ಡಲ್ಲ, ಆರೋಗ್ಯ ದೇವತೆ. MD, ಇಡೀ ಜಗತ್ತಿಗೆ ಸರ್ಜನ್. ಇಂಥ ಒಂದು ಸರ್ಜನ್ನು ಇಡೀ ಜಗತ್ತಲ್ಲಿ ಎಲ್ಲ ಡಾಕ್ಟರ್ಗಳಿಗೆ ಡಾಕ್ಟರ್ ಆಗಿರ್ತಕ್ಕಂಥವನು ಮಹಾಯುಗ ಪುರುಷ, ಸಾಕ್ಷಾತ್ ಧನವಂತ್ರಿ. ಇಂಥ ಒಂದು ಧನವಂತ್ರಿ ದೇವತಾ ಆರೋಗ್ಯಕ್ಕೆ ಬಹಳ ಮುಖ್ಯ. ಆರೋಗ್ಯವನ್ನು ಸಂರಕ್ಷಣೆ ಮಾಡೋಕ್ಕೆ ಪ್ರತಿಯೊಬ್ಬ ಮನುಷ್ಯ ಯಾವತ್ತಾದರೂ ತಾನು ಆರೈಕೆ ಮಾಡೋಕ್ಕೆ ಮೊದಲು ಇದು ಅಲೋಪತಿನ, ಆಯುರ್ವೇದನ ಅಥವಾ ಹೋಮಿಯೋಪತಿನ ಹೀಗೆ ನೋಡ್ತಾ ಇರ್ತಾರೆ. ಸಾಧಾರಣವಾಗಿ ಹೋಮಿಯೋಪತಿ ಅನ್ನೋದಕ್ಕೆ ಸಾಕ್ಷಿ ರೂಪ ಇಲ್ಲ. ಯಾವ ಮೆಡಿಸಿನ್ ಹೇಗಿರುತ್ತೋ ಗೊತ್ತೇ ಇರಲ್ಲ. ನಿಜವಾಗ್ಲೂ ಆ ಮೆಡಿಸಿನ್ ಹೌದೋ ಇಲ್ವೋ ಗೊತ್ತಿಲ್ಲ. ಸೈಕಲಾಜಿಕಲ್ ಎಫೆಕ್ಟ್ ಏನಂದರೆ ಇದನ್ನು ತೊಗೊಂಬಿಡಿ ಒಳ್ಳೇದಾಗತ್ತೆ, ಇದು ಅಂದ್ಕೊಂಡು ತೊಗೊಳ್ಳಿ ಒಳ್ಳೇದಾಗತ್ತೆ, ಅದು ಅಂದ್ಕೊಂಡು ತೊಗೊಳತ್ತಿ ಅಂತ. ಅಕಸ್ಮಾತ್ ಕೇಸ್ ಹಾಕಬೇಕಾದ್ರೂ ಯಾವ ಔಷಧಿ ಏನು ತೊಗೊಂಡ್ವಿ ಅಂತ ಗೊತ್ತಿಲ್ಲ, ಎಲ್ಲ ಗುಂಡಿಗಿರುತ್ತೆ. ಅದೇ ಅಲೋಪತಿ ಅಂತಕ್ಕಂಥದ್ದು ಇವತ್ತಿನ ಕಾಲಕ್ಕೆಲ್ಲ ಇಂಗ್ಲೀಷ್ ಮೆಡಿಸಿನ್ ಅಂತ ಸಾಧಾರಣವಾಗಿ ಹೇಳ್ತಕ್ಕಂಥವ್ರಿಗೆ ಆಯುರ್ವೇದಕ್ಕೂ ಇಂಗ್ಲೀಷ್ ಮೆಡಿಸಿನ್ಗೂ ಏನು ವ್ಯತ್ಯಾಸ ಅಂದರೆ, ಆಯುರ್ವೇದದಿಂದಾನೇ ಇಂಗ್ಲೀಷ್ ಮೆಡಿಸಿನ್ ಆಗಿರತಕ್ಕಂಥದ್ದು ಬೇಗ ವಾಸಿಯಾಗತ್ತೆ. ಆಯುರ್ವೇದ ನಿಧಾನಕ್ಕೆ ವಾಸಿಯಾದ್ರೂ ಬುಡದ ಸಮೇತ ಕಿತ್ತಾಕತ್ತೆ. ಆಯುರ್ವೇದ ಇವತ್ತಿನ ದಿವಸ ಎಷ್ಟು ಜನಕ್ಕೆ ನಿಜ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಆಯುರ್ವೇದ ಡಾಕ್ಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಮಧ್ಯ ಸುಮ್ಮನೆ ಆಯುರ್ವೇದ ನಾವು ಕಂಡುಹಿಡಿತೀವಿ ಅಂತ ಅವ್ನಿಗೆ ಆಯುರ್ವೇದನ ಬಗ್ಗೆ ಗೊತ್ತಿಲ್ಲ. ಆಯುರ್ವೇದ ಅನ್ನೋದು ಮೊದಲಿಂದ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಗೊತ್ತಿರಬೇಕು. ಈಗ ಸಾಧಾರಣ ಒಂದು ಹಳ್ಳಿಗೆ ಹೋಗಿ ಒಂದು ಅಜ್ಜಿಗೆ ಗೊತ್ತಿರುತ್ತೆ ಎಷ್ಟು ಮಟ್ಟಿಗೆ ತನ್ನ ಕೈಲಾಗುತ್ತೋ ಆ ಶಕ್ತಿ ಮೀರಿ ಆಯುರ್ವೇದವನ್ನು ಕಲ್ತಿರ್ತಾಳೆ. ಅಂದರೆ ಮನೆಯಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಮದ್ದನ್ನು ಮನೆಯಲ್ಲೇ ಮಾಡಿ ತಯಾರು ಮಾಡಿಕೊಂಡು ಸಣ್ಣ ಪುಟ್ಟ ಅಜ್ಜಿ ಆ ಆರೋಗ್ಯವನ್ನು ಶ್ರೇಯಸ್ಸಾಗಿ ಕಾಪಾಡ್ಕೊಳ್ತಕ್ಕಂಥವಳು. ಮನೆಯಲ್ಲೇ ಎಲ್ರಿಗೂ ಪ್ರಯೋಗ ಮಾಡಿ ಅಜ್ಜಿ ಅರಮನೆಯನ್ನು ಕಟ್ತಕ್ಕಂಥವಳು. ಅಂದರೆ ಅಜ್ಜಿ ಏನಾದರೂ ರೋಗವನ್ನು ಓಡಿಸಿದ್ರೆ ಒಳ್ಳೆ ಅರಮನೆಯಲ್ಲಿ ವಾಸವಾಗಿದ್ದಾಗ ನಮಗೆ ಅಬ್ಬಬ್ಬಬ್ಬಾ ಬೇಗ ವಾಸಿ ಆಗೋಯ್ತು, ಅಜ್ಜಿ ಹಾಕಿದ ಮೆಡಿಸಿನ್ ಎಷ್ಟು ಚೆನ್ನಾಗಿದೆ ಅಂತೀವಿ. ಅಂದರೆ ತನಗೆ ಶಕ್ತಿ ಮೀರಿ ಇಲ್ಲದೇ ಇರೋ ಔಷಧಿನೆಲ್ಲ ಹೇಳಲ್ಲ. ತಾತನ ಕಾಲದಿಂದ ಮಾಡಿದ್ದು ತನಗೆ ಗೊತ್ತಿರೋದು ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟೇ ಸಾಧ್ಯ. ಆದರೆ ಈಗಿರೋ ಆಯುರ್ವೇದಕ್ಕೆ ನಿಜವಾಗ್ಲೂ ಕೆಲವರು ಮಾತ್ರ ನಿಜವಾದ ಆಯುರ್ವೇದ ಸಿದ್ಧಪುರುಷರು. ಬೇರೆಯವರೆಲ್ಲ ಸುಮ್ಮನೆ ಆಯುರ್ವೇದ ಅಂತ ಕಂಡುಹಿಡಿದು ಬಂದ್ಬಿಡ್ತಾರೆ. ಹಾಗೆ ಇದನ್ನೆಲ್ಲದಕ್ಕೂ ಪರಿಹಾರ ಕೊಡ್ತಕ್ಕಂಥ ಧನವಂತ್ರಿ ದೊಡ್ಡ MD ಡಾಕ್ಟ್ರು. ಇವನಿಗಿಂತ ದೊಡ್ಡ MD ಡಾಕ್ಟರ್ ಸರ್ಜನ್ ಆಗಿರ್ತಕ್ಕಂಥವನು ವೈದ್ಯೇಶ್ವರ. ಇವತ್ತು ಮದ್ದೂರು ಹತ್ರನೇ ಹೋದರೆ ವೈದ್ಯನಾಥೇಶ್ವರ, ವೈದ್ಯೇಶ್ವರ. ತಮಿಳುನಾಡಲ್ಲಿ ಹೋದರೆ ಕುಂಭಕೋಣಮಿಂದ 70 ಕಿಲೋಮೀಟರ್ ದೂರದವರೆ ವೈದ್ಯನಾಥ ಕ್ಷೇತ್ರ. ಅಂದರೆ ಇವತ್ತಿಗೂ ಈಶ್ವರನ ಶಕೆ ಬಂದು ಗೊತ್ತೇ ಇಲ್ಲದೆ ಆ ಈಶ್ವರನಿಗೆ ಬೆವರ್ತಾ ಹೀಗೆ ನೀರು ಸುರಿತಾ ಗಂಟಾಗಿ ಪುಟ್ಪುಟಾಣಿ ಔಷಧಿಗಳಾಗತ್ತೆ. ಅದನ್ನು ಕೊಟ್ಟಾಗ ಸರ್ವ ವ್ಯಾಧಿ ಮಾಡ್ತಾರೆ. ಅವನೇ ಸ್ವತಃ ಡಾಕ್ಟ್ರಾಗಿ ಕೂತಿದ್ದಾನೆ. ಅದಕ್ಕೆ ಹೇಳೋದು ಇವನು MD, ಅವನು ಸರ್ಜನ್. ಜೀವನದಲ್ಲಿ ತಿಳ್ಕೊಳ್ಳಿ, ಒಂದು ಸಲ ಡಾಕ್ಟರ್ ಆಗಿದ್ದೀನಿ,
ಆ ಡಾಕ್ಟರ್ ಕರ್ತವ್ಯನ ಏನು ಮಾಡಬೇಕು, ಎಷ್ಟು ಜನದ ದುಡ್ಡನ್ನ ಸುಲಿಗೆ ಮಾಡಿರಬೇಕು, ನಾನು ಫೀಸ್ ಕಟ್ಟಿದ್ದ ದುಡ್ಡು ವಾಪಸ್ ಬರಬೇಕು ಅಂತ ಇನ್ನೊಬ್ಬನ ಮೇಲೆ ತಲೆ ಮೇಲೆ ಹಾಕದ ಮಾಡ್ಕೊಡ್ದು. ಇದು ನಿಜವಾದ ಡಾಕ್ಟರ್ ವ್ಯಕ್ತಿ ಅಲ್ಲ. ಯಾವತ್ತು ತಿಳ್ಕೊಳ್ಳಿ, ಜೀವನದಲ್ಲಿ 12 ರಾತ್ರಿ ಯಾರಾದರೂ ಬೇಕು ಅಂತ ಬಂದಿರ್ತಾನೆ, ಕಷ್ಟ ಅಂತ ಇರ್ತಾನೆ, ಹೆಂಡತಿ ಏನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಲಿ ಬಿಟ್ಟು ಬಿಸಾಕಿ ಆ ಕೆಲಸ ಡ್ಯೂಟಿ ಕರ್ತವ್ಯಂ ದೇವಮಾನಿಕ ಅಂತ ಹೋಗೋವನೇ ನಿಜವಾದ ಡಾಕ್ಟರ್. ಆ ದಿನ ಆ ಧನವಂತರಿಗೆ ನೀವು ನಮಸ್ಕಾರ ಮಾಡಿರೋದು, ಶ್ರದ್ಧಾಭಕ್ತಿ ವಹಿಸಿದ್ದಕ್ಕೆ ಸಾರ್ಥಕ, ನಿನ್ನ ಡಾಕ್ಟರ್ ಆಗಿದ್ದು ಜನ್ಮ ಅಂತ ಹೇಳುತ್ತೆ. ಡಾಕ್ಟ್ರು ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಗವಂತನಿಗೆ ನೆಕ್ಸ್ಟ್ ಪಾಯಿಂಟು, ನೆಕ್ಸ್ಟ್ ಜನ್ಮ, ನೆಕ್ಸ್ಟ್ ಹೆಸರು ಯಾರಿಗೆ? ಡಾಕ್ಟ್ರಿಗೆ ಮಾತ್ರ. ಬೇರೆಯವನಿಗೆಲ್ಲ ಡಾಕ್ಟ್ರಿಗೆ ದೇವ್ರೂನಲ್ಲ. ನೆಕ್ಸ್ಟ್ ದೇವ್ರು ಯಾರನ್ನ ಹೇಳ್ತಾರೆ? ಡಾಕ್ಟ್ರೇ, ನೀವು ದೇವರಿದ್ದಂಗೆ ನನ್ನ ಮಗನ ಕಾಪಾಡಿಸ್ಬಿಟ್ರಿ, ಕೊನೆ ಕಾಲಕ್ಕೆ ಹೀಗೆ ಬಂದ್ಬಿಟ್ವಿ, ಕಾಪಾಡ್ಬಿಟ್ರಿ ಅಂತ ಹೇಳಿ ಬಾಯಿ ತುಂಬ ದೇವರು ಸಮಾನ ಅಂತ ಹೇಳ್ತಕ್ಕಂಥವ್ರಿಗೆ ಡಾಕ್ಟರ್ಗಳಿಗೆ ಮಾತ್ರ. ಅದಕ್ಕೆ ವೀಕ್ಷಕರೇ, ಇವತ್ತಿನ ವಿಚಾರ ಧನ್ವಂತರಿ ವಿಚಾರದಲ್ಲಿ ಡಾಕ್ಟರ್ಗಳಿಗೆ ಎಚ್ಚರಿಕೆ ನಾನು ನೀಡ್ತೀನಿ, ಪಾಠ ಕಳಿಸ್ಕೊಡ್ತೀನಿ. ಯಾರ್ಯಾರು ಎಲ್ಲೆಲ್ಲಿ ಎಚ್ಚರ ತಪ್ಪುತ್ತಾರೋ, ಯಾರ್ಯಾರು ತಪ್ಪು ಮಾಡ್ತಾರೋ, ತಪ್ಪೇ, ಎಲ್ಲರೂ ತಿದ್ದುಕೊಳ್ಳಕ್ಕೆ ರೆಡಿಯಾಗಿರಿ. ಇನ್ನೂ ವಿಚಾರಗಳನ್ನ ಮಾತಾಡೋಣ.